ಫ್ರೆಂಡ್ಸ್ ಎಷ್ಟೋ ಸತಿ ನಾನು ಲಿಂಕ್ ಹಾಕಿದ್ರು ಕೂಡ ಲಿಂಕ್ ಅಂತ ಕಮೆಂಟ್ ಮಾಡ್ತಾ ಇರ್ತೀರಾ. ಮೀಶೋ ಲಿಂಕ್ ಹಾಕಿರ್ತೀನಿ ನಾ ಕೆಳಗಡೆ ನೀವು ಚೆಕ್ ಮಾಡಲ್ಲ. ಚೆಕ್ ಮಾಡ್ದೆ ಅಂದ್ರೆ ವಿಡಿಯೋ ಎಂಡ್‌ವರೆಗೆ ನೋಡಿರಲ್ಲ ನಿಮ್ಗೆ ಗೊತ್ತಿರಲ್ಲ. ಲಿಂಕ್ ಹಾಕಿರ್ತೀನಿ ನಾನು. 2 ವಿಡಿಯೋದಲ್ಲೂ ಹಿಂದಿನ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ ನಾನು ಮೀಶೋ ಲಿಂಕ್‌ನ ಪ್ರತಿಯೊಂದು 3 ಮೀಶೋ ಲಿಂಕ್ ಕೂಡ ನಾನು ಹಾಕಿದ್ದೀನಿ. ಅಂದ್ರೆ 3 ಅಕೌಂಟ್ ಲಿಂಕ್ ಕೂಡ ಹಾಕಿದ್ದೀನಿ. ಅಲ್ಲಿ ಏನೋ ಚೆಕ್ ಮಾಡದೆ ನೀವು ಮತ್ತೆ ಲಿಂಕ್ ಅಂತ ಕಮೆಂಟ್ ಮಾಡಿರ್ತೀರಿ. ಯಾಕಂದ್ರೆ ಅಲ್ಲಿ ಗೊತ್ತಿರಲ್ವಲ್ಲ. ಸೊ ಹಾಕಿರ್ತೀನಿ ನಾನು ಕೆಳಗಡೆ ಒಂದ್ಸತಿ ಚೆಕ್ ಮಾಡಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಒಂದ್ಸತಿ ಚೆಕ್ ಮಾಡಿ ಮೀಶೋ ಲಿಂಕ್‌ನ. ಅಲ್ಲಿಂದ ನೀವು ಕ್ಯಾಶ್ ಆನ್ ಡೆಲಿವರಿ ಆದ್ರೂ ಆನ್‌ಲೈನ್ ಪೇಮೆಂಟ್ ಆದ್ರೂ ಆರ್ಡರ್ ಮಾಡ್ಕೋಬಹುದು. ಆನ್‌ಲೈನ್ ಪೇಮೆಂಟ್ ಆದ್ರೆ ಅತಿ ಅಂದ್ರೆ ಒಂದು ₹150 ಇಂದ ₹100 ವರೆಗೂ ನಾವು ಡಿಸ್ಕೌಂಟ್ ಕೊಟ್ಟಿದ್ದೀವಿ ಎಲ್ಲಾ ಪ್ರಾಡಕ್ಟ್ ಮೇಲೆ ಕೂಡ. ಸೊ ಆನ್‌ಲೈನ್ ಪೇಮೆಂಟ್ ಆದ್ರೂ ಮಾಡ್ಬೋದು. ಇಲ್ಲಾಂದ್ರೆ ನಿಮ್ಗೆ ಆರ್ಡರ್ ಬಂದ್ ತಲುಪಿದ ಮೇಲೆ ಸೊ ಅಲ್ಲಿ ಬೇಕಾದ್ರೆ ಪೇಮೆಂಟ್ ಮಾಡ್ಬೋದು. ಅಂದ್ರೆ ಡಿಸ್ಕೌಂಟ್ ಅಂದ್ರೆ ಆನ್‌ಲೈನ್ ಪೇಮೆಂಟ್ ಮಾಡಿದ್ರೆ ಡಿಸ್ಕೌಂಟನ್ನ ನಾವು ಡಿಸ್ಕೌಂಟ್ ಹಾಕಿ ಕೊಡ್ತಾ ಇದ್ದೀವಿ ಅದಕ್ಕೆ. ಇದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಇಲ್ಲಾಂದ್ರೆ ಕೆಳಗಡೆ ಹಾಕಿರ್ತೀನಿ. ಒಂದ್ಸತಿ ಚೆಕ್ ಮಾಡಿ ಮೀಶೋ ಲಿಂಕ್‌ನ. ಮತ್ತೆ ಇನ್ನೊಂದು ಕೂಡ ಮೈ ಸ್ಟೋರ್ ಅಂತೇಳಿ ಆ್ಯಪ್ ಇದೆ. ಅದರಲ್ಲಿ ಕೂಡ ನಾನು ಅಂದ್ರೆ ಅದು ಅಷ್ಟು ಪ್ರಚಾರ ಇಲ್ಲ ಮೀಶೋ ರೀತಿ. ಸೊ ಅದರಲ್ಲಿ ಕೂಡ ತುಂಬಾ ಡಿಸ್ಕೌಂಟ್ ಅಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಶಿಪ್ಪಿಂಗ್ ಚಾರ್ಜ್ ಇನ್ನೂ ಕಮ್ಮಿ ಸಿಗ್ತಾ ಇದೆ ನಿಮಗೆ ಅದರಲ್ಲಿ. ಮೀಶೋಕ್ಕಿಂತ ಇನ್ನು ಮೈ ಸ್ಟೋರ್ ಅಲ್ಲಿ ಆಫರ್ಸ್ ನಡೀತಾ ಇದೆ ನಿಮಗ. ಅಲ್ಲೋಗಿ ಬೇಕಾದ್ರೆ ಮೈ ಸ್ಟೋರ್ ಲಿಂಕ್ ಕೂಡ ನನ್ನ ಪ್ರಾಡಕ್ಟ್ ಲಿಂಕ್ ಕೂಡ ಅದನ್ನ ಕೂಡ ಪಿನ್ ಮಾಡಿರ್ತೀನಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ. ಫಸ್ಟ್ ಕಾಮೆಂಟ್ ನಂದಾಗಿರುತ್ತೆ. ಅಲ್ಲಿ ಪಿನ್ ಮಾಡಿರ್ತೀನಿ. ಒಂದ್ಸತಿ ಚೆಕ್ ಮಾಡಿ. ಮೈ ಸ್ಟೋರ್ ಅಲ್ಲಿ ನೀವು ಬುಕಿಂಗ್ ಮಾಡ್ಕೊಂಡ್ರೆ ಸೊ ಅಲ್ಲಿ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ. ನಿಮ್ಗೆ ಆನ್‌ಲೈನ್ ಪೇಮೆಂಟ್ ಆಗಿರುತ್ತೆ. ಇನ್ ಕೇಸ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ರಿಟರ್ನ್ ಆಪ್ಷನ್ಸ್ ಕೂಡ 7 ಡೇಸ್ ಆಪ್ಷನ್ ಕೂಡ ಇರುತ್ತೆ. ಅಲ್ಲಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಇಷ್ಟ ಆಗದೆ ಇರಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಅಷ್ಟು ನಮ್ದು ಪ್ರೀಮಿಯಂ ಕ್ವಾಲಿಟಿ ನಮ್ಮ ಬಟ್ಟೆ ಸೀರೆ ಮೇಲೆ ನಮ್ಗೆ ಅಷ್ಟು ನಂಬಿಕೆ ಇದೆ. ಸೊ ಹಾಗಾಗಿ ಅಲ್ಲಿ ಕ್ಯಾಶ್ ಆನ್ ಡೆಲಿವರಿ ಸಿಗಲ್ಲ. ಆನ್‌ಲೈನ್ ಪೇಮೆಂಟ್ ಮಾತ್ರ ಮೈ ಸ್ಟೋರ್ ಅಂತೇಳಿ. ಅಲ್ಲಿ ನೀವು ಮಾಡ್ಬೋದು. ಮತ್ತೆ ನಿಮ್ಗೆ ಅಷ್ಟು ಶಿಪ್ಪಿಂಗ್ ಚಾರ್ಜ್ ಬೀಳೋದಿಲ್ಲ. ನಮ್ದು ಏನಾದ್ರೂ ಮೀಶೋ ಅಂದ್ರೆ ಮೀಶೋದು ಒಂದ್ ರೀತಿ ರೂಲ್ಸ್ ಬೇರೆನೆ ಇರುತ್ತೆ. ಸೊ ಅದ್ರದ್ದು ರೂಲ್ಸ್ ಬೇರೆನೆ ಇರುತ್ತೆ. ನಮ್ದು ಶಿಪ್ಪಿಂಗ್ ಚಾರ್ಜ್ ತುಂಬಾ ಕಮ್ಮಿ ಸಿಗೋದು ಅದ್ರಲ್ಲಿ. ಆಯ್ತಾ? ಮೈ ಸ್ಟೋರಲ್ಲಿ ಆದ್ರೂ ಕೂಡ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಹೋಗಿ ಒಂದ್ಸತಿ ಚೆಕ್ ಮಾಡಿ. ಇದೇ ಸಾರಿ ಕೂಡ ಅಲ್ಲಿ ಇರುತ್ತೆ. ಬಟ್ ಬೇರೆ ಬೇರೆ ಪ್ರೈಸ್ ಇರುತ್ತೆ. ಯಾಕಂದ್ರೆ ಯಾವ್ದಾವ್ದು ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಅವ್ರವ್ರದೇ ಒಂದು ರೂಲ್ಸ್ ಅಂತ ಇರ್ತಾವಲ್ವಾ. ಮೀಶೋದೇ ಬೇರೆ ಪ್ರೈಸ್ ಇರುತ್ತೆ. ಮತ್ತೆ ಮೈ ಸ್ಟೋರ್ ಇದೆ ಪ್ರೈಸ್ ಬೇರೆ ಇರುತ್ತೆ. ಬಟ್ ನಾವು ಹಾಕಿರೋ ಪ್ರೈಸ್ ಎಲ್ಲ ಸೇಮ್ ಆಗಿರುತ್ತೆ. ಬಟ್ ಅವರು ಬೇರೆ ಬೇರೆ ಪ್ರೈಸ್ ಹಾಕೊಂಡಿರ್ತಾರೆ. ಬಟ್ ಮೈ ಸ್ಟೋರ್ ಅಲ್ಲಿ ಏನು ಅಂತಂದ್ರೆ ಶಿಪ್ಪಿಂಗ್ ಚಾರ್ಜ್ ತುಂಬಾ ಕಮ್ಮಿ ಎಲ್ಲಿ ಸಿಗುತ್ತೆ. ಮತ್ತೆ ಮೀಶೋ ಹಂಗಲ್ಲ. ಸೊ ಬೇರೆ ಬೇರೆ ರೀತಿ ಇರುತ್ತೆ. ಅದನ್ನೆಲ್ಲ ಮತ್ತೆ ಹೇಳವ ಯಾವಾಗ್ಲಾದ್ರೂ ಒಂದು ಫ್ರೀ ಆಗಿರ್ಬೇಕಾದ್ರೆ ಒಂದು ಟೈಮಲ್ಲಿ. ಸೊ ಇವಾಗ ಸ್ಟಾಕ್ ಬಂದಿತ್ತು. ಎಲ್ಲ ಸ್ಟಾಕ್‌ನು ಎಲ್ಲ ಚೆಕಿಂಗ್ ಮಾಡ್ಕೊಂಡು ಇಷ್ಟು ಸ್ಟಾಕ್ ಬಂದಿತ್ತು. ಇವೆಲ್ಲ ಆಲ್ ರೌಂಡ್ ಎಲ್ಲಾ ಮತ್ತೆ ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ ನಮಗೆ ಸ್ಯಾರೀಸ್. ಇವನ್ ಯಾವಾಗ ಸ್ಟಾರ್ಟಿಂಗ್ ಅಲ್ಲೇ ನಾನು ಹಾಕಿರೋದು. ಇನ್ನೂ ಕೂಡ ನನಗೆ ಇದೇ ಡಿಸೈನ್ ಮೂವಿಂಗ್ ಅಲ್ಲೇ ಐತಿ. ಬೇರೆ ಬೇರೆ ಡಿಸೈನ್ ಕೂಡ ಆಡ್ ಆಗಿ ಇರ್ತಾವು. ಬಟ್ ಏನಂತಂದ್ರೆ ಈ ಡಿಸೈನಿಗೆ ಆಗಿರೋಂಥ ಡಿಮ್ಯಾಂಡ್ ಇನ್ಯಾವ ಡಿಸೈನ್‌ಗೂ ಇಲ್ಲ ಅಂತ ಹೇಳ್ಬೋದು. ಇವು ಕೂಡ ಫಸ್ಟ್ ಕ್ವಾಲಿಟಿ ಆಗಿರುತ್ತೆ. ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇನ್ನು ಸದ್ಯದಲ್ಲೇ ಒಂದು ನಿಮಗ ಎಲ್ಲಾರು ಯೂಟ್ಯೂಬಲ್ಲಿ ಅಂದ್ರೆ ನಾನು ಸೇಲ್ ಮಾಡೋದು ಕಮ್ಮಿ ಮಾಡ್ಬಿಟ್ಟಿದ್ದೇನೆ. ಅಂದ್ರೆ ಕಮ್ಮಿ ಅಂದ್ರೆ ಫುಲ್ ಸ್ಟಾಪೇ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಇನ್ನು ಮೀಶೋದಲ್ಲಿ ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ನಾನು ಸೇಲ್ ಮಾಡಕತ್ತೀನಿ ಸಾರಿನ. ಇನ್ನು ಯೂಟ್ಯೂಬಲ್ಲಿ ಕಸ್ಟಮರಿಗೆ ಮತ್ತೆ ನಮ್ಮ ಸಬ್ಸ್ಕ್ರೈಬರಿಗೆ ಕೊಟ್ಟೇ ಇರಲಿಲ್ಲ. ಇನ್ನು ನೆಕ್ಸ್ಟ್ ಒಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಂತೆ ಇನ್ನೊಂದ್ 2-3 ದಿವಸ ಬಿಟ್ಟು. ಅದರಲ್ಲಿ ಆಫರ್ ಸಾರೀಸ್ ಎಲ್ಲ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಅಂತ ಯೂಟ್ಯೂಬಲ್ಲಿ ಕಸ್ಟಮರಿಗೆ ಕೂಡ. ಮೊದ್ಲಿನ ಕಸ್ಟಮರ್ ಕೇಳ್ತಾ ಇರ್ತಾರಲ್ವಾ ಅವರಿಗೆ ಆಫರ್ ಅಲ್ಲಿ ಸಿಗುತ್ತೆ ಫಸ್ಟು. ಮತ್ತೆ ನಮ್ಮ ಊರ್ನವರಿಗೆ ಇನ್ನೂ ಒಂದು ಸರಿ ನಾವು ಕೂಡ ನಾನು ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ಒಂದ್ಸತಿ ಕೂಡ ನಮ್ಮ ಊರ್ನವರಿಗೆ ಆಫರ್ ಕೊಟ್ಟೇ ಇಲ್ಲ ನಾನು. ಸೊ ನೆಕ್ಸ್ಟ್ ಒಂದು ವಿಡಿಯೋ ಬರ್ತಾ ಒಂದ್ 2-3 ದಿವಸ ಬಿಟ್ಬಿಟ್ಟು ಅವಾಗ ಏನು ಆಫರ್ಸು ಏನು ಎಂತ ಅಂತೆಲ್ಲ ಅವಾಗ ಅಪ್ಡೇಟ್ ಮಾಡ್ತೀನಂತೆ. ಇನ್ನು ಸ್ಟಾಕ್ ಬರಾಕೈತೆ. ಆ ಸ್ಟಾಕ್ ಬಂದ್ಮೇಲೆ ಅಪ್ಡೇಟ್ ಮಾಡೋಣ ಅಂತೇಳಿ. ಇವೆಲ್ಲ ಮೀಶೋದಾಗಿರುತ್ತೆ. ಮೀಶೋದೆಲ್ಲ ನಾವು ಹೊರಗಡೆ ಎಲ್ಲ ಕೊಡಕ್ಕಾಗಲ್ಲ. ಯಾಕಂದ್ರೆ ಮೀಶೋದಲ್ಲಿ ಇಷ್ಟು ಸಾರೀಸ್ ಅಂತ ನಾವು ಅಪ್ಡೇಟ್ ಮಾಡ್ಬಿಟ್ಟಿರ್ತೀವಿ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್.